ಒಂದಿಷ್ಟು ಬರೀ ಇನ್ನು ಇದ್ದೀವಿ ಬರೀ ಮತ್ತು ಮನೆಗೆಲ್ಲ ದಿನ ಜಪ ಮಾಡಿ ಕೇಳಬೇಕೆ ನಾವು ದಿನ ಒಂದಿಷ್ಟು ಜಪ ಮಾಡಿದ್ರೆ ಕೈ ಹೋಗ್ತದೆಲ್ಲ ಒಮ್ಮೆ ಓಂ ನಮಃ ಶಿವಾಯ ಎನ್ನುವುದು ಹೊನ್ನ ಪರ್ವತಗಳ ಇವು ಪರ್ವತದಷ್ಟು ಪ್ರಾಂತ್ಯದಲ್ಲಿ ದಿನ ಅನುಕೂಲದಲ್ಲಿ ಹೋಗ್ತಾರೆ ಶಂಕರು. ಅದಕ್ಕೆ ನೀವು ಹೆಂಗೆ ನಿಯಮ ಎದ್ದೇನೆ ಮಾಲಿ ತೊಳ್ಕೊಂಡರೆ ಜಳಕ ಮಾಡಿದರೆ ಹಂಗೆ ಚಹಾ ಕುಡಿಬೇಕಂತ ನೀವು ಮಡಿಬೇಕು ಹಾಗೆ ದಿನ ಒಂದೇ ಮಾಡಿ ದಿನ ಇಟ್ಟು ಜಪ ಮಾಡಲಾದ್ರೆ ಭಯಂಗೆ ಎಂಥ ಪಾಪಿಗಳು ಹೋಗ್ತಾರೆ. ಹೊನ್ನ ಪರ್ವತಗಳಲ್ಲಿ ಪರ್ವತ ಪಾಪಿಗಳು ಹೋಗ್ತಾರೆ. ಶರಣರು ಹೇಳಂಗಿಲ್ಲ ಏನಾದ್ರೆ ಕೆಳಗೂ ಬಿಡುವುದು ಏನಾಗಿಲ್ಲ ಏನಾಗಲ್ಲ. ಅದಕ್ಕೆ ದೇವರು ಎರಡು ಕಡೆ ಕೂತಿರ್ತಾನೆ ಈ ಕಡೆ ಹೋಗು ಒಳಗೆ ಹೋಗಿ ಮಾಡಬೇಕೇಂದ್ರೆ ದಿನ ಅದು ಮಾಡೋದಕ್ಕೆ ಏನು ದೊಡ್ಡದನ್ನು ಭಾಳ ಚಿಕ್ಕ ಗುರುನಾಥ ಭಾಳ ದಯ ತಂದೆ ತಾಯಿ ಅಂತ ನಾವು ಮಾಡ್ತಾ ಹೋದರೆ ನಾವು ಬುದ್ಧಿ ಕೊಡ್ತಾನೆ, ಮನಸ್ಸು ಕೊಡ್ತಾನೆ, ಭಾವ ಕೊಡ್ತಾನೆ, ಭಕ್ತಿ ಕೊಡ್ತಾನೆ. ಬರೀ ಅದನ್ನು ಅಷ್ಟೇ ಮಾಡಿ ಹಣದ ಮಕ್ಕಳು ಎಲ್ಲಾದ್ರೂ ಏನು ಕೂಡಿಸ್ತೀವಿ ದೊಡ್ಡ ಸುಮ್ಮ ಮಾಡೋದಂದ್ರೆ ನನಗೆ ಬಿಡು ಕೆಲಸ ಮಾಡ್ಬಿಟ್ಟು ಹೋಗ್ತೀವಿ. ಅದು ಶುರು ಮಾಡ್ತೀವಿ ಅಂತಂದ್ರೆ ಎಲ್ಲ ಕೆಲಸ ಬಂದು ಬಿಡ್ತೀವಿ ಹಾಕಿಸ್ತೀವಿ. ಪರಮಾತ್ಮ ಏನು ಕಿಟಕಿ ಮಾಡ್ಕೊಡ್ತೀವಿ ಕಿಟಕಿ ಮಾಡ್ಕೊಂಡು ಹೋಯ್ತಪ್ಪ ಏನು ಪ್ರೋಗ್ರಾಮ್ ಕೊಟ್ಟು ಅವ್ರು ಹಾಗೆ ಹೇಳ್ಕೊಡ್ತಾರೆ. ಏನು ಮಾಡ ಅದಕ್ಕೆ ಗುರುವಿಗೆ ದೇವರಿಗೆ ಅಭ್ಯಾಸ ಕೂಡ ಕೆಲಸ ಮಾಡಬೇಕು. ಗುರುವಿಗೆ ಸೇವೆ ಮಾಡಬೇಕು, ಪರಮಾತ್ಮ ನೆನೆಸ್ಬೇಕು. ಸೇವೆ ಮಾಡಬೇಕಾದ್ರೆ ಗುರು ಪರಮಾತ್ಮ ಮಾಡ್ತಾನೆ ಅನಿವಾರ್ಯ ಅದು. ಯಾಕಂದ್ರೆ ಅವ್ರ ಮುಂದೆ ಇದ್ದವ್ರು ಸೇವೆ ಮಾಡಬೇಕು ಏನು ಮಾಡಬೇಕು ಅಂತ ಕರ್ಕೊಂಡು ಮಾಡಬೇಕು. ಆ ಮುದುಕಿದ ಯಾವ ಕಥೆ ಹೇಳೋದಲ್ಲ. ಆ ಮುದುಕಿ ಏನು ಕೇಳಿಲ್ಲ, ಆಕೆ ಸೇವಾ ಮಾಡಿದ್ರೆ ನೋಡಿ ಗುರುಗಳೇ ಕೇಳಿದೆ. ಹೊರಗಂತ 10 ವರ್ಷ ಸದಾ ತಪ್ಪದೆ ಸೇವಾ ಮಾಡೋದು ಏನು ಕೇಳಿದ್ರು ಬಿಟ್ಟಿಲ್ಲ. ನನ್ನ ಹೆಂಟು ಬರೋದು ಕೇಳಿದ್ರು ಹೋಗೋದು ಮಾಡ್ತಾರೆ. ಈಗ ನಮ್ಮಲ್ಲಿ ಯಾವ ಮಾಡ್ತಾರೆ ನೋಡಿ ನನ್ನ ಹೆಂಟಿದ್ರು ಜನ ಮಾಡ್ತಾರೆ ಸೇವೆ. ಹಾಗೆ ಅವ್ರು ಬಂದು ಸೇವೆ ಮಾಡೋದು 1 ವರ್ಷ 8 ವರ್ಷ ಮಾಡಿದ್ರೆ ಸಿದ್ಧಾರ್ಥ ಮನಸ್ಸನ್ನ ಕೇಳಿದ್ರು ಯಾರಪ್ಪ ನೀವು 10 ವರ್ಷ ನೀವು ಹಂಗೆಲ್ಲ ಮಾಡೋದು ಸ್ವಾಮಿ ಅಂತ ಕೇಳಿದ್ರೆ ಯಾರು ಅಂದಿಲ್ಲ. ಕೇಳಿ ಬರಬೇಕಾದ್ರೆ ನಾನು ನಮಸ್ಕಾರ ಮಾಡೋದು ಏನು ಮಾತಾಡ್ಸೋದು ಪರೀಕ್ಷೆ ಮಾಡ್ತಾರೆ. ಆ 7-10 ವರ್ಷ ನಾನು ಕೇಳ್ತಾರೆ ಸ್ವಾಮಿಗಳು ಉದ್ದಾರು ಗಣ್ಯಾಗಿ ಸದ್ಗುರು ಕೃಪಾ ಮಾಡೋದು ಒಂದು 2 ಕಥೆ ಹೇಳಲ್ಲ. ಪರಮಾತ್ಮ ಗುರು ಕೃಪಾ ಸಂಖ್ಯೆ ದೇವರು 2 ಕೆಲಸ ಜ್ಞಾನಿಸಲಿ ದರ್ಶನ ಶರೀರದ ಸೇವಾ ಮಾಡಿ ನಮಸ್ಕಾರ. ಪರಮಾತ್ಮ ನನಗೆ ಪರಮಾತ್ಮ ಸೇವಾ ಮಾಡಿ ಮಂದಿರ ಉಳಿಸಲು ಗುರು ಸೇವಾ ಮಾಡಿ ಗುರುಗಳ ಜ್ಞಾನಿಸ ಯಾರ ಮೇಲೆ ಕೃಪಾ ಪ್ರೇಮ ಮಾಡೋದಿಲ್ಲ. ಜಗತ್ತಿನ ನಿಯಮ ಕಲ್ಲವ ಕಳೆದು ಕೊಟ್ಟರೆ ಮಾನವ ಭಾಷೆ ಕೊಡ್ತಾ ಅಂತ ಕಲ್ಲವ ಕಳೆದು ಕೊಟ್ಟರೆ ಅಷ್ಟು ದೊಡ್ಡ ಸೃಷ್ಟಿ ನಿಯಮ ಅದು. 10 ಆಗಬೇಕು ನಾವು ದೇವರ ಶಿಷ್ಯ ಆದರೆ ಗುರು. ಮೊದಲ ನೀವು ದೇವರಿಗೆ ಮೊದಲು ಭಕ್ತ ಆಗಬೇಕು, ಆಮೇಲೆ ದೇವರ ಮೊದಲು ನೀವು ಶಿಷ್ಯ ಆಗಬೇಕು, ಆಮೇಲೆ ಅವ್ರು ಗುರು ಆಗ್ತದೆ. ಶಿಷ್ಯ ಆಗ್ತಾ ಇಲ್ಲ ಗುರು ಹೆಂಗೆ ಕೃಪಾ ಆಗ್ತದೆ, ಭಕ್ತ ಆಗ್ತಾ ಇಲ್ಲ ಭಗವಂತ ಕೃಪಾ ಹೆಂಗಾಗ್ತದೆ ಆಗೋದಿಲ್ಲ. ಅದೆಲ್ಲ ಸೋಡ. ಕಡೆಗೆ ಏನು ಮಾಡ್ತೀವಿ, ಗುರು ಚಲೋ ಇಲ್ಲ ದೇವ್ರು ಚಲೋ ಇಲ್ಲ. ಕಡೆಗೆ ಅದು ನಾಲ್ಕು ಹೋಗ್ತಿರಷ್ಟೇ ಮತ್ತೊಂದು ಏನಾಗಿದೆ. ಅದಕ್ಕೆ ಪುಣ್ಯಾತ್ಮರೇ ಭಕ್ತಿ ಬಡದರೆ ಅದನ್ನು ನಾವು ಆಚರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಮೊದಲು ಕೇಳಬಾರದು, ಮೊದಲು ಮಾಡಬೇಕು, ಆಮೇಲೆ ಕೇಳಬೇಕು. ರೈಲ್ವೆ ಸ್ಟೇಷನ್ನಲ್ಲಿ ಮೊದಲು ರೊಕ್ಕ ಕೊಡಬೇಕು, ಆಮೇಲೆ ಟಿಕೆಟ್ ಕೊಡ್ತಾರೆ. ಟಿಕೆಟ್ ರೊಕ್ಕ ಕೊಡ್ತೀವಿ.
ಮತ್ತೆ ಬಿಟ್ಕೊಂಡು ಹೋಗ್ತೀನಿ ಕೂಡೋದು ಅಮ್ಮ ಬರ್ತಾನೆ ಅವನಿಗೆ ಹೊರಗೆ ಮಾಡಿ ಹೋಗ್ತಾನೆ ಹೊರಗೆ ನೋಡ ನೀವು ಯಾರು ಹೇಳಕ್ ಬರ್ಸಿಲ್ಲ ನೀವು ಓಡೋಗ್ಬಿಟ್ಟಿದ್ದೀನಿ ರೊಕ್ಕ ಕೊಡುವಂತ ರೊಕ್ಕ ಕೊಟ್ಟು ತಿಳ್ಕೊಡ್ತಾನ ಯಾಕೆ ನಾ ಎಲ್ಲಿ ಹೋಗಿ ಇಲ್ಲಿ ಒಳಗೆ ಕುರ್ತಿ ಕಾಯಿ ಕೊಡ್ತಾನ ನಿಂದಿಸಿ ಕಾಯಿ ಮೇಲೆ ಹಾಕಿ ಓಡೋದು ಕಂಪನಿ ಮೊದಲ ರೊಕ್ಕ ಯಾಕೆ ಮತ್ತೆ ಹಾಗೆ ನೀವೇನಂತೇಳಿ ಮೊದಲು ಕೃಪಾ ಮಾಡು ಆಮೇಲೆ ನೀವು ಸೇವೆ ಮಾಡ್ತೀನಿ ಬಾಬಾ